ಇದು ನಿಮ್ಮ 3ನೇ ತರಗತಿಯ ಕೊನೆಯ ಪಾಠವಾಗಿದ್ದು, ನೋಡುವಂತಹ ಎಲ್ಲ ವೀಕ್ಷಕರಿಗೂ ನನ್ನ ಸವಿನಯ ವಿನಂತಿ. ಇನ್ನು ಮುಂದೆ ನಾನು 10ನೇ ತರಗತಿಯ ಆಯ್ದ ಭಾಗಗಳನ್ನು ಮಾಡಬೇಕೆಂದು ತೀರ್ಮಾನಿಸುತ್ತೇವೆ. ನಿಮ್ಮೆಲ್ಲರ ಸಹಕಾರವನ್ನು ಕೋರುವುದರ ಜೊತೆಗೆ ಒಂದು ಲೈಕನ್ನು, ನಿಮಗೆ ಆ ಪಾಠ ನಿಮಗೆ ಇಷ್ಟವಾದರೆ ಒಂದು ಲೈಕನ್ನು ಕೊಟ್ಟು ನನ್ನನ್ನು ಬೆಳೆಸಬೇಕಾಗಿ ತಮ್ಮಲ್ಲಿ ವಿನಂತಿಪೂರ್ವಕವಾದಂತಹ ಕೋರಿಕೆ. ನನ್ನೆಲ್ಲ ಮುದ್ದು ಮಕ್ಕಳಿಗೆ ಈ ವರ್ಷದ ಕೊನೆಯ ಪಾಠದ ಮೂಲಕ ಈ 3ನೇ ತರಗತಿಯ ಪೋಷಣನ್ನು ಅಂದರೆ ಎಲ್ಲ ಪಾಠ ಪದ್ಯಗಳನ್ನು ಮುಗಿಸ್ತಾ ಇದ್ದೇನೆ. ದಯವಿಟ್ಟು ತಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಇದ್ದೇನೆ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದಿರುವ ಹಾಗೆ ಪ್ರಕೃತಿ ನಮಗೆ ಹಲವಾರು ವಸ್ತುಗಳನ್ನು ಏನು ಮಾಡ್ತಾ ಇದೆ, ನೈಸರ್ಗಿಕವಾಗಿ ನೀಡ್ತಾ ಇದೆ. ವರದ ರೂಪದಲ್ಲಿ ನಮಗೆ ಪ್ರಕೃತಿ ಏನು ಮಾಡ್ತಾ ಇದೆ, ಹಲವಾರು ಮೂಲಭೂತ ವಸ್ತುಗಳನ್ನು, ಮೂಲಭೂತ ಅಂದರೆ ಅವನ್ನ ಬಿಟ್ಟು ನಮಗೆ ಬದುಕಲಿಕ್ಕಾಗಲ್ಲ, ಅವಶ್ಯಕವಾಗಿ ಅವುಗಳು ಬೇಕೇ ಬೇಕು. ಅವಿಲ್ಲ ಅಂದರೆ ನಾವು ಏನು ಮಾಡಲ್ಲ, ಈ ಭೂಮಿಯ ಮೇಲೆ ಜೀವನವನ್ನು ನಡೆಸಲಿಕ್ಕಾಗಲ್ಲ, ಈ ಭೂಮಿಯ ಮೇಲೆ ಜೀವಿಸಲಿಕ್ಕೂ ಆಗಲ್ಲ. ಆದರೆ ಅದಕ್ಕೆ ವಿಪರ್ಯಾಸ ಏನಂದರೆ, ಈ ರೀತಿ ನೈಸರ್ಗಿಕ ಸಂಪತ್ತುಗಳನ್ನು ನಾವು ಬಳಸ್ಕೊಂಡು ಕೂಡ ನಾವೇನು ಮಾಡ್ತಾ ಇದ್ದೇವೆ, ಮನುಷ್ಯರಾದಂತಹ ನಾವು ದೇವರು ಕೊಟ್ಟ ವರವನ್ನು, ನಿಸರ್ಗ ನಮಗೆ ಕೊಟ್ಟಂತಹ ವರವನ್ನು ಏನು ಮಾಡ್ತಾ ಇದ್ದೇವೆ, ಶಾಪವಾಗಿ ಬಳಸ್ಕೊಳ್ತಾ ಇದ್ದೇವೆ. ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ದ್ವೇಷಕ್ಕಾಗಿ ಅದನ್ನು ಬಳಸ್ಕೊಳ್ತಾ ಇದ್ದೇವೆ. ಹಾಗಾಗಿ ದಯವಿಟ್ಟು ಪ್ರಕೃತಿ ಕೊಡುವಂತಹ ಮೂಲಭೂತ ವಸ್ತುಗಳನ್ನು ನಾವೆಲ್ಲರೂ ಒಂದೇ, ನಮ್ಮಲ್ಲಿ ಯಾರು ಹೆಚ್ಚು ಇಲ್ಲ, ಕಡಿಮೆ ಇಲ್ಲ, ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಈ ಪ್ರಕೃತಿಯ ಮಕ್ಕಳು ಅಂತ ಹೇಳಿ ಹೊಂದಿಕೊಂಡು ಅವುಗಳನ್ನು ಅನುಭವಿಸಿದಾಗ, ಅವುಗಳ ಅನುಭವವನ್ನು ನಾವು ಪಡೆದಾಗ, ಅವುಗಳನ್ನು ಆನಂದಿಸಿದಾಗ ನಾವೇನಾಗುತ್ತೆ, ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. ಹೌದಾ? ಹಾಗಿದ್ರೆ ಪ್ರಕೃತಿ ನಮಗೆ ಕೊಡುವಂತಹ ಮೂಲಭೂತವಾದ ವಸ್ತುಗಳು ಯಾವ ವಸ್ತುಗಳನ್ನು ಪ್ರಕೃತಿ ನಮಗೆ ನೀಡ್ತಾ ಇದೆ, ಅವಶ್ಯಕವಾಗಿ ಬೇಕು? ಯಾವುವು? ವೆರಿ ಗುಡ್. ಯಾವುದಪ್ಪ? ನೀರು, ಮತ್ತೆ ಗಾಳಿ. ನೀರಿಲ್ಲ ಅಂದರೆ ಬದುಕಲಿಕ್ಕಾಗಲ್ಲ. ಗಾಳಿ, ಮತ್ತೆ ಓಕೆ, ಸೂರ್ಯನ ಬೆಳಕು, ಮತ್ತೆ ಯಾವುದು? ಓಕೆ, ನಾವು ಹಾಕಿಕೊಳ್ಳಿಕ್ಕೆ ಉಡುಪುಗಳು ಕೂಡ ಬೇಕು. ಸೂರ್ಯನ ಬೆಳಕಾಗಿರ್ಬೋದು, ನೀರು, ಗಾಳಿ, ಹೌದಾ, ಆಹಾರ, ಇವೆಲ್ಲವೂ ನಮ್ಮ ಜೀವನಕ್ಕೆ ಅವಶ್ಯಕವಾಗಿ ಬೇಕು. ಇವುಗಳಲ್ಲಿ ಒಂದಿಲ್ಲ ಅಂದರೂ ಕೂಡ ಏನಾಗುತ್ತೆ, ನಾವು ಬದುಕಲಿಕ್ಕೆ ಆಗಲ್ಲ. ಹಾಗಾಗಿ ಈ ಎಲ್ಲ ವಸ್ತುಗಳನ್ನು, ಈ ಎಲ್ಲ ಮೂಲಭೂತ ವಸ್ತುಗಳನ್ನು ನಾವು ಗೌರವದಿಂದ ಕಾಣಬೇಕು. ಇವುಗಳಲ್ಲಿ ಯಾವುದು ಹೆಚ್ಚಿಲ್ಲ, ಯಾವುದು ಕಡಿಮೆ ಇಲ್ಲ. ಹೌದಾ? ಯಾಕಂದರೆ ಎಲ್ಲವೂ ನಮ್ಮ ಜೀವನಕ್ಕೆ ಅವಶ್ಯಕವಾಗಿ ಬೇಕು. ಈ ಪ್ರಕೃತಿ ಕೊಡುವಂತಹ ಮೂಲಭೂತ ವಸ್ತುಗಳನ್ನು ನಾವು ಗೌರವಯುತವಾಗಿ ಸ್ವೀಕರಿಸಬೇಕು. ಅದನ್ನು ನಮ್ಮ ದ್ವೇಷಕ್ಕಾಗಿ, ಸ್ವಾರ್ಥಕ್ಕಾಗಿ ಬಳಸಿಕೊಳ್ಬಾರ್ದು. ಹೌದಾ? ಪ್ರಕೃತಿ ಎಲ್ಲರಿಗೂ ಸಮಾನವಾದಂಥ ಅವಕಾಶವನ್ನು ಕೊಟ್ಟದ. ಎಲ್ಲರೂ ಬದುಕಲಿಕ್ಕೆ ಬೇಕಾದಂಥ ಗಾಳಿ, ನೀರು, ಬೆಳಕು, ಆಹಾರ ಎಲ್ಲವನ್ನು ನೀಡುತ್ತಾ ಇದೆ. ಅದನ್ನು ನಾವು ಸಮಾನವಾಗಿ ಸ್ವೀಕರಿಸಿ ನಾವೆಲ್ಲರೂ ಒಂದೇ ಎನ್ನುವ ದೃಷ್ಟಿಯಿಂದ ಬದುಕಿದಾಗ ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ. ಇಲ್ಲಿ ನಿಮಗೊಂದು ಪಾಠವನ್ನು ಕೊಟ್ಟಿದ್ದಾರೆ, ಗದ್ಯ ಪಾಠ 14. ಆ ಪಾಠದ ಹೆಸರು ಯಾರು ಹೆಚ್ಚು ಅಂತ ಹೇಳಿ. ಯಾವುದು ಆ ಪಾಠ? ಗದ್ಯ ಪಾಠ 14, ಯಾರು ಹೆಚ್ಚು ಅಂತ ಹೇಳಿ. ಹಾಗಿದ್ರೆ ಈ ಪಾಠದಲ್ಲಿ ಏನದ ಅಂತ ಹೇಳಿ ತಿಳ್ಕೊಂಬರೋಣ ಮಕ್ಕಳೇ. ಪಾಠ 14, ಯಾರು ಹೆಚ್ಚು, ಪುಟ ಸಂಖ್ಯೆ 79. ನೋಡ್ರಿ, ಗುರುಪುರದಲ್ಲಿ ಅಂದು ಹಬ್ಬದ ದಿನ. ಗುರುಪುರ ಎನ್ನುವಂತಹ ಒಂದು ಊರಿದ್ದು, ಆ ಊರಿನಲ್ಲಿ ಆ ದಿವಸ ಹಬ್ಬವನ್ನು ಆಚರಿಸಿಕೊಳ್ತಾ ಇರೋದ್ರಿಂದ ಆ ಊರಿನ ಜನ ಎಲ್ಲ ಸಂಭ್ರಮದಲ್ಲಿ ಮುಳುಗಿದ್ರು. ಏನು? ಗುರುಪುರ ಎನ್ನುವಂತಹ ಊರಿನಲ್ಲಿ ಅವತ್ತು ಹಬ್ಬದ ಸಂಭ್ರಮ ಇತ್ತು, ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರು. ನೋಡ್ರಿ, ನಮ್ಮ ಮನೆಯಲ್ಲಿಯೂ ಕೂಡ ಹಬ್ಬ ಇದ್ದಾಗ ನಾವೇನು ಮಾಡ್ತೇವೆ, ಹೊಸ ಬಟ್ಟೆಗಳನ್ನು ಧರಿಸ್ತೇವೆ. ಮನೆಯಲ್ಲಿ ನಮ್ಮ ತಾಯಿ ಏನು ಮಾಡ್ತಾಳೆ, ಹೊಸ ಹೊಸ ಅಡುಗೆಗಳನ್ನು ರೆಡಿ ಮಾಡ್ತಾಳೆ, ಸಿದ್ಧಪಡಿಸ್ತಾಳೆ. ಹೌದಾ? ಒಂಥರದ ಖುಷಿ, ಬಂಧು ಬಾಂಧವರೊಡನೆ ಜೊತೆಗೂಡಿ ನಾವೇನು ಮಾಡ್ತೇವೆ, ಹಬ್ಬವನ್ನು ಆಚರಿಸ್ತೇವೆ. ಗುರುಪುರದಲ್ಲಿಯೂ ಕೂಡ ಅಂದು ಹಬ್ಬದ ದಿನ ಆಗಿರುವುದರಿಂದ ನೋಡ್ರಿ, ಮಳೆ ಬೆಳೆ ಉತ್ತಮವಾಗಿ ಆಗಿದ್ದುದರಿಂದ ಎಲ್ಲರ ಮೊಗದಲ್ಲಿ ಸಂತೃಪ್ತಿ ತುಂಬಿತು. ಆ ವರ್ಷ ಗುರುಪುರ ಎನ್ನುವಂತಹ ಊರಿನಲ್ಲಿ ಮಳೆ ಚೆನ್ನಾಗಿ ಆಗಿದ್ದರಿಂದ, ಚೆನ್ನಾಗಿ ಮಳೆ ಬಿಟ್ಟಿದ್ರಿಂದ
ಬೆಳೆ ಕೂಡ ಫಸಲು ಚೆನ್ನಾಗಿ ಬಂದಿತ್ತು. ರೈತರಿಗೆ ಯಾವುದು ಜೀವನಾಧಾರ? ಮಳೆ ಚೆನ್ನಾಗಿ ಬಂತಂದ್ರೆ ರೈತರು ಏನಾಗುತ್ತೆ, ತಮ್ಮ ಫಸಲನ್ನ ಚೆನ್ನಾಗಿ ತಗೊಳ್ಳಿಕ್ಕೆ ಸಹಾಯಕವಾಗುತ್ತೆ. ಮಳೆನೇ ಇಲ್ಲ ಅಂದ್ರೆ, ಯಾಕಂದ್ರೆ ಕೃಷಿಕ ರೈತ ಮಳೆಯನ್ನು ಅವಲಂಬಿಸಿರ್ತಾನೆ ಅಲ್ಲ. ಮಳೆ ಇಲ್ಲ ಅಂದ್ರೆ ಅವನು ಪಾಪ ಬಿತ್ತಿದಂತಹ ಬೆಳೆಗೆ ಏನ್ ಮಾಡಲ್ಲ, ಫಸಲನ್ನ ತಗೊಳ್ಳಿಕ್ಕೆ ಆಗಲ್ಲ. ಆದರೆ ಆ ಗುರುಪುರದಲ್ಲಿ ಆ ವರ್ಷ ಉತ್ತಮವಾದಂತಹ ಸಕಾಲಕ್ಕೆ ಸರಿಯಾದಂತಹ ಮಳೆ ಬಂದಿದ್ರಿಂದ ಬೆಳೆ ಕೂಡ ಚೆನ್ನಾಗಿ ಬಂದಿತ್ತು. ಹಾಗಾಗಿ ನೋಡ್ರಿ, ಎಲ್ಲರ ಮೊಗದಲ್ಲಿ, ಅಲ್ಲಿ ಗುರುಪುರದಲ್ಲಿ ಇರುವಂತಹ ಎಲ್ಲರ ಮೊಗದಲ್ಲಿ ಸಂತೃಪ್ತಿ ತುಂಬಿತು. ಮೊಗ ಅಂದ್ರೇನು? ಮುಖ. ಎಲ್ಲರ ಮುಖದಲ್ಲಿಯೂ ಸಂತೃಪ್ತಿ, ಸಂತೋಷ, ಆನಂದ. ಯಾಕೆಂದ್ರೆ ಆ ಊರಿನ ಜನ ಮಳೆಯಿಂದಾಗಿ ತಮ್ಮ ಫಸಲನ್ನು ತಗೊಂಡು ಖುಷಿಯಿಂದ ನೆಮ್ಮದಿಯಿಂದ ಜೀವನವನ್ನ ಮಾಡ್ತಾ ಇದ್ರು. ಊರಿನ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳನ್ನು ತಳಿರು ತೋರಣಗಳಿಂದ ಶೃಂಗಾರ ಮಾಡಿದ್ದರು. ನೋಡ್ರಿ, ಆವತ್ತು ಹಬ್ಬದ ದಿನ ಆಗಿರುವುದರಿಂದ ಗುರುಪುರದ ಊರಿನ ಜನರೆಲ್ಲರೂ ತಮ್ಮ ಮನೆಗಳನ್ನ ಏನ್ ಮಾಡಿದ್ರು? ತಳಿರು ತೋರಣಗಳಿಂದ. ತಳಿರು ತೋರಣ ಅಂದ್ರೆ ಏನು? ನಿಮ್ಮ ಮನೆಯಲ್ಲಿಯೂ ಕೂಡ ಹಬ್ಬದ ದಿನ ಏನ್ ಮಾಡ್ತೀರಿ? ಯುಗಾದಿ ಇರ್ಬೋದು, ಸಂಕ್ರಾಂತಿ ಇರ್ಬೋದು, ದೀಪಾವಳಿ ಇರ್ಬೋದು, ಹೌದಾ? ಹೀಗೆ ಬೇರೆ ಬೇರೆ ಹಬ್ಬಗಳನ್ನು ನಾವು ಆಚರಿಸ್ತೇವೆ. ಅಥವಾ ಯಾರು ಕ್ರಿಶ್ಚಿಯನ್ರಾದ್ರೆ ಬೇರೆಗಳ್ದ, ಹಿಂದೂಗಳಾದ್ರೆ ಬೇರೆ, ಅಥವಾ ಮುಸ್ಲಿಮ್ರಾದ್ರೆ ಬೇರೆ. ಹೀಗೆ ಆಯಾ ಧರ್ಮೀಯರು ಏನ್ ಮಾಡ್ತಾರೆ? ಬೇರೆ ಬೇರೆ ಹಬ್ಬಗಳನ್ನ ಆಯಾ ಧರ್ಮಕ್ಕೆ ಸಂಬಂಧಿಸಿದಂತೆ ಆಚರಿಸ್ತಾರೆ. ಹಿಂದೂಗಳಾದಂತಹ ನಾವು, ಹಿಂದೂ ಧರ್ಮದವರು ಕೂಡ ಏನ್ ಮಾಡ್ತಾರೆ? ಅನೇಕ ಹಬ್ಬಗಳನ್ನು ಆಚರಿಸುವಾಗ ಮೇನಾಗಿ ಅಂದ್ರೆ ಬಹುಮುಖ್ಯವಾಗಿ ಏನ್ ಮಾಡ್ತಾರೆ? ಆ ಹಬ್ಬದ ದಿನ ವಿಶೇಷವಾಗಿ ತಮ್ಮ ಮನೆ ಬಾಗಿಲುಗಳಿಗೆ ತಳಿರು ತೋರಣವನ್ನು ಹಾಕಿರ್ತಾರೆ. ತಳಿರು ತೋರಣ ಅಂದ್ರೇನು? ಮಾವಿನ ಎಲೆಗಳಿಂದ ಮಾಡಿದಂತಹ ಮಾಲೆ ಅಲ್ಲ. ನೋಡ್ರಿ, ಮಾವಿನ ಎಲೆಗಳಿಂದ ಮಾಡಿದಂತಹ ಮಾಲೆಯನ್ನ ಆ ಗುರುಪುರದ ಊರಿನ ಜನ, ಆ ಊರಿನಲ್ಲಿ ಅವತ್ತು ಹಬ್ಬದ ಸಂಭ್ರಮ ಇರೋದ್ರಿಂದ ಎಲ್ಲರ ಮನೆಯಲ್ಲಿಯೂ ತಳಿರು ತೋರಣಗಳಿಂದ ಏನ್ ಮಾಡಿದ್ರು? ಶೃಂಗಾರ. ಶೃಂಗಾರ ಅಂದ್ರೇನು? ಸಿಂಗಾರ ಮಾಡಿದ್ರು. ನೋಡ್ರಿ, ಅಂದ್ರೆ ಅಲಂಕಾರ ಮಾಡಿದ್ರು. ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗೋಲಿ ಹಾಕಿದ್ದರು. ಅವತ್ತು ಹಬ್ಬ ಆಗಿರೋದ್ರಿಂದ ಎಲ್ಲರ ಮನೆಯ ಬಾಗಿಲಿನ ಮುಂದೆ ಬಣ್ಣ ಬಣ್ಣದ ಬೇರೆ ಬೇರೆ ಬಣ್ಣಗಳನ್ನ ಬಳಸಿ ಏನ್ ಮಾಡಿದ್ರು? ಸುಂದರವಾದಂತಹ ರಂಗೋಲಿಯನ್ನ ಹಾಕಿದ್ರು. ಬಗೆ ಬಗೆಯ ವಿಶೇಷ ಅಡುಗೆ ಎಲ್ಲರ ಮನೆಗಳಲ್ಲಿ ತಯಾರಾಗುತ್ತಿತ್ತು. ಅವತ್ತು ಹಬ್ಬದ ದಿನ ಆಗಿರೋದ್ರಿಂದ ಎಲ್ಲರ ಮನೆಗಳಲ್ಲಿ, ಅಂದ್ರೆ ಆ ಗುರುಪುರದ ಜನರ ಎಲ್ಲರ ಮನೆಗಳಲ್ಲಿ ವಿಶೇಷವಾದಂತಹ ಆ ರೀತಿಯಲ್ಲಿ ಒಂದು ಸ್ಪೆಷಲ್ ಆದಂತಹ ಅಡುಗೆ. ಯಾಕೆ ಹಬ್ಬ ಹೌದಾ? ಅವತ್ತೇನಾದ್ರೂ ದಿನಾಲು ಮಾಡುವಂತ ಅಡಿಗೆನ ಮಾಡಲ್ಲ, ಒಂದು ರೀತಿ ವಿಶೇಷತೆ ಇರುತ್ತೆ. ಯಾಕಂದ್ರೆ ನಾವು ಏನ್ ಮಾಡ್ತೇವೆ? ಅವತ್ತು ಸಿಹಿ ತಿಂಡಿಯನ್ನ ಮಾಡ್ತೇವೆ, ರೊಟ್ಟಿ, ಸಬ್ಜಿ, ಬೇರೆ ಬೇರೆ ರೀತಿಯ, ಅಂದ್ರೆ ಆಯಾ ಹಬ್ಬಕ್ಕೆ ಅನುಗುಣವಾಗಿ ನಾವೇನ್ ಮಾಡ್ತೇವೆ? ಆಯಾ ಹಬ್ಬವನ್ನ ಸಂಭ್ರಮಿಸ್ತೇವೆ. ಆ ದಿನ ಹಬ್ಬದ ದಿನ ಆಗಿರುವುದರಿಂದ, ಅಂದ್ರೆ ಗುರುಪುರದಲ್ಲಿ ಅವತ್ತು ಹಬ್ಬದ ವಾತಾವರಣ ಆಗಿರುವುದರಿಂದ ವಿಶೇಷ ಅಡುಗೆ ಎಲ್ಲರ ಮನೆಗಳಲ್ಲಿ ತಯಾರಾಗ್ತಾ ಇತ್ತು. ವಿಶೇಷವಾದಂತಹ ಅಡುಗೆಯನ್ನು ತಯಾರು ಮಾಡ್ತಾ ಇದ್ರು. ಘಮ ಘಮ ಪರಿಮಳ, ಹೌದಾ? ವಿಶೇಷವಾದಂತಹ ಅಡಿಗೆಯನ್ನ ತಯಾರು ಮಾಡ್ತಾ ಇರೋದ್ರಿಂದ ಅದರ ಸುವಾಸನೆ, ಆ ಊಟದ ಪರಿಮಳ, ಆ ಅಡುಗೆಯ ಪರಿಮಳ ಎಲ್ಲ ಕಡೆ ಏನಾಗಿತ್ತು? ಹರಡಿತ್ತು. ಇದನ್ನೆಲ್ಲ ನೀರು ಗಮನಿಸುತ್ತಿತ್ತು. ಈ ರೀತಿ ಆ ಗುರುಪುರದ ಊರಿನ ಜನ ಸಂಭ್ರಮ ಪಡೋದನ್ನ ನೀರು ಗಮನಿಸ್ತಾ ಇತ್ತು, ನೋಡ್ತಾ ಇತ್ತು, ಕೇಳ್ತಾ ಇತ್ತು. ಊರಿನ ಸಂಭ್ರಮಕ್ಕೆ ನಾನೇ ಕಾರಣ. ಈ ಜನ, ಗುರುಪುರದ ಜನ ಇಷ್ಟೆಲ್ಲ ಸಂಭ್ರಮದಿಂದ ಹಬ್ಬವನ್ನು ಆಚರಿಸ್ತಾ ಇದ್ದಾರಲ್ಲ, ಇದಕ್ಕೆ ಯಾರ ಕಾರಣ? ನಾನೇ ಕಾರಣ ಅಂತ ಹೇಳಿ ಏನ್ ಮಾಡ್ತು? ಅದನ್ನ ತನ್ನ ಸ್ನೇಹಿತರಿಗೆ ಈಗಲೇ ಹೇಳಬೇಕು. ಈ ಗುರುಪುರದ ಜನರ ಸಂತೋಷಕ್ಕೆ ನಾನೇ ಕಾರಣ ಎನ್ನುವುದನ್ನ ತನ್ನ ಗೆಳೆಯರಿಗೆ, ಸ್ನೇಹಿತರಿಗೆ ಹೇಳಬೇಕು ಎಂದು ಜಂಬದಿಂದ ಬೀಗಿತು. ಜಂಬದಿಂದ, ಜಂಬ ಅಂದ್ರೆ ಅಹಂಕಾರದಿಂದ ಬೀಗಿತು, ಕೊಚ್ಕೊಳ್ಳಿಕ್ಕೆ ಹತ್ತು. ಏನ್ ಮಾಡ್ತು? ತನ್ನಲ್ಲೇ ತಾನು ಅಹಂಕಾರ ಪಡ್ಲಿಕ್ಕೆ ಹತ್ತು. ಯಾವುದು? ನೀರು. ಗೆಳೆಯರಾದ ಗಾಳಿ, ಆಹಾರ, ಉಡುಪು ಮತ್ತು ಮನೆಗಳನ್ನು ಕರೆಯಿತು. ಈ ತನ್ನಲ್ಲಿ ಉಂಟಾದಂತ, ತನ್ನಲ್ಲಿ ಬಂದ ಅಹಂಕಾರವನ್ನ ಯಾರ ಹತ್ರ ಹೇಳ್ಕೋಬೇಕು? ಇದಕ್ಕೆ ನಾನೇ ಕಾರಣ ಅಂತ ಹೇಳಿ ತನ್ನ ಗೆಳೆಯರಾದಂತಹ ಗಾಳಿ ಅಂತ ಹೇಳ್ಕೋಬೇಕು. ಆಹಾರ, ಉಡುಪು ಮತ್ತು ಮನೆಗಳನ್ನ ಕರೆಯಿತು. ಯಾಕಂದ್ರೆ ಅವ್ರ ಹತ್ರ ಎಲ್ಲ ಹೇಳ್ಕೋಬೇಕು, ಇದಕ್ಕೆ ನಾನೇ ಕಾರಣ ಅಂತ ಹೇಳಿ. ಎಲ್ಲವೂ ಊರಿನ ಚಾವಡಿಯಲ್ಲಿ ಸಭೆ ಸೇರಿದವು. ಅವೆಲ್ಲವೂ ಏನ್ ಮಾಡಿದ್ವು? ಎಲ್ಲಿ ಸಭೆ ಸೇರಿದ್ವು? ಊರಿನ ಚಾವಡಿ. ಚಾವಡಿ ಅಂದ್ರೆ
ಗ್ರಾಮ ನೋಡ್ರಿ, ಗ್ರಾಮದ ಕಚೇರಿ. ಚಾವಡಿ ಅಂದ್ರೆ ಗ್ರಾಮದ ಕಚೇರಿ, ಗ್ರಾಮಸ್ಥರು ಪಂಚಾಯಿತಿ ಸೇರುವಂತಹ ಸ್ಥಳ ಅಂತೇಳಿ. ಚಾವಡಿ ಅಂದ್ರೇನು? ಗ್ರಾಮಸ್ಥರು, ಆ ಗ್ರಾಮದ ಜನರೆಲ್ಲರೂ ಪಂಚಾಯಿತಿ ಸೇರುವಂತಹ ಸ್ಥಳಕ್ಕೆ ಏನಂತೇಳಿ ಕರೀತಾರೆ? ಚಾವಡಿ ಅಂತೇಳಿ ಕರೀತಾರೆ. ಅಲ್ಲಿ ಅವ್ರು ಏನ್ ಮಾಡಿದ್ರು? ಸಭೆಯನ್ನ ಸೇರಿದ್ರು. ಯಾವುದು? ಅವರ ತಮ್ಮ ಗೆಳೆಯರೊಂದಿಗೆ. ನೀವು ಎಲ್ಲಿ ಸಭೆಯನ್ನ ಕರೆದು? ಗ್ರಾಮದ ಚಾವಡಿಯಲ್ಲಿ ನೋಡ್ರಿ ಸಭೆ ಸೇರಿದ್ರು. ನೀರು ಸ್ನೇಹಿತರಿಗೆ ಸ್ವಾಗತ ಕೋರಿ ಮಾತು ಪ್ರಾರಂಭಿಸಿತು. ಆ ಚಾವಡಿಯಲ್ಲಿ ಎಲ್ಲರೂ ಸಭೆಯನ್ನ ಸೇರಿದ್ರು. ಅಲ್ಲಿ ನೀರು ಬಂದಂತಹ ತನ್ನ ಎಲ್ಲ ಗೆಳೆಯರಿಗೆ ಸ್ವಾಗತವನ್ನ ಕೋರಿ ತನ್ನ ಮಾತನ್ನ ಆರಂಭಿಸ್ತು. ಏನಂತ ಹೇಳ್ತು ನೋಡು ನೀರು? ಏನಂತ ಹೇಳ್ತು ನೀರು? ಗೆಳೆಯರೇ, ಇಂದು ನಮ್ಮ ಊರಿನಲ್ಲಿ ಎಲ್ಲೆಡೆ ನೋಡಿದರೂ ಹಬ್ಬದ ಸಡಗರ. ಏನ್ ಹೇಳ್ತದೆ ನೀರು? ಗೆಳೆಯರೇ, ಸ್ನೇಹಿತರೆ, ನೀವು ನೋಡಿದ್ರಾ? ಇವತ್ತು ನಮ್ಮ ಊರಿನಲ್ಲಿ ಎಲ್ಲೆಡೆ ನೋಡಿದ್ರು ಏನದ? ಹಬ್ಬದ ಸಂಭ್ರಮ, ಸಡಗರ ಇದೆ. ಇದಕ್ಕೆ ಕಾರಣ ಯಾರು ಗೊತ್ತೇ? ಇದಕ್ಕೆ ಯಾರು ಕಾರಣ? ಗುರುಪುರದ ಜನ ಎಲ್ಲ ಇಷ್ಟು ಸಂಭ್ರಮದಿಂದ ಹಬ್ಬವನ್ನ ಆಚರಿಸ್ಕೊಳ್ತಾ ಇದ್ದಾರಲ್ಲ, ಇದಕ್ಕೆ ಯಾರು ಕಾರಣ ಗೊತ್ತೇ? ನಾನು ಅಂತ ಹೇಳಿ ಅಂತು. ಅದು ಯಾರು ಗೊತ್ತೇ? ಅದು ನಾನೇ ಕಾರಣ ಈ ಹಬ್ಬವನ್ನ ಇಷ್ಟು ಖುಷಿಯಿಂದ ಆಚರಿಸ್ಕೊಳ್ಳಿಕ್ಕೆ ಅಂತೇಳಿ. ನೀನಾ? ಹೇಗೆ ಕಾರಣವಾಗುತ್ತೀಯ ಮಿತ್ರ? ಮನೆಗೆ ಸಿಟ್ಟು ಬಂದ್ಬಿಡ್ತು. ಯಾಕೋ? ನೀ ಹೇಗೆ ಕಾರಣ ಆಗ್ತೀಯಾ? ನೀ ಹೇಗೆ ಈ ಸಂಭ್ರಮಕ್ಕೆ ಕಾರಣ ಆಗ್ತೀಯಾ ಗೆಳೆಯ ಅಂತ ಹೇಳಿ ಕೇಳ್ತು. ಯಾವುದು? ಮನೆ. ನೋಡ್ರಿ, ಆಮೇಲೆ ನೀರು ಹೇಳುತ್ತದೆ, ಜೀವಿಗಳು ನೀರು ಕುಡಿಯದಿದ್ದರೆ ಬದುಕಲು ಸಾಧ್ಯವೇ ಇಲ್ಲ. ನೋಡು ಮನೆ, ನಾನು ಇಲ್ಲ ಅಂದ್ರೆ, ನನ್ನನ್ನ ಕುಡಿದೇ ಇದ್ರೆ, ನೀರು ಹೇಳುತ್ತೆ. ಏನಂತ ಹೇಳ್ತು ನೀರು? ನೀರನ್ನ ಕುಡಿಯದೇ ಇದ್ರೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಜೀವಿನೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನೀರು ಬೇಕೇ ಬೇಕು ಜೀವಿಗಳಿಗೆ. ಜೀವಿಗಳು ನೀರು ಕುಡಿದಿದ್ರೆ ಬದುಕಲಿಕ್ಕೆ ಆಗಲ್ಲ. ಮನೆಗಳನ್ನು ಸ್ವಚ್ಛಗೊಳಿಸಲು ನಾನು ಬೇಕು. ಬೆಳಿಗ್ಗೆ ಎದ್ದು ಮನೆ ವಸ್ತ್ರವನ್ನು ತೊಳೆದು ಏನ್ ಮಾಡ್ತಾರೆ? ಅಮ್ಮ ರಂಗೋಲಿಯನ್ನ ಹಾಕ್ತಾಳಲ್ಲ, ಇಲ್ಲೆಲ್ಲ ಏನ್ ಮಾಡಿದ್ದಾರೆ? ಮನೆ ಮುಂದೆ ರಂಗೋಲಿಯನ್ನು ಹಾಕಿದ್ರೆ ವಸ್ತ್ರವನ್ನು ತೊಳೆಯಲಿಕ್ಕೆ ಯಾರು ಬೇಕು? ನಾನು ಬೇಕು. ಮನೆಗಳನ್ನು ಸ್ವಚ್ಛಗೊಳಿಸಲು ನಾನು ಬೇಕು. ಸ್ನಾನ ಮಾಡಲು, ಜಳಕ ಮಾಡ್ಲಿಕ್ಕೆ ದಿನಾಲು, ಬಟ್ಟೆ ಒಗೆಯಲು, ನಿಮ್ ಬಟ್ಟೆ ಎಲ್ಲ ಹಲಸಾಗಿರುತ್ತೆ, ಅದನ್ನು ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ಯಾರು ಬೇಕು? ನಾನು ಬೇಕು. ನಾನಿರಲೇಬೇಕು. ಸ್ನಾನ ಮಾಡ್ಲಿಕ್ಕೆ ನಾನು ಬೇಕು, ಬಟ್ಟೆ ಒಗಿಲಿಕ್ಕೆ ನಾನು ಬೇಕು, ಮನೆಯನ್ನು ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ನಾನು ಬೇಕು. ಹೌದಾ? ನೋಡ್ರಿ, ಬಗೆಯ ಅಡುಗೆ ತಯಾರಿಸಲು ನಾನಿಲ್ಲ ಅಂದ್ರೆ ನೀವು ಹೇಗೆ ಬಗೆಯ ಆಹಾರ ಪದಾರ್ಥಗಳನ್ನ ತಯಾರು ಮಾಡ್ತೀರಿ, ಸಿದ್ಧಪಡಿಸ್ತೀರಿ? ನಾನಿಲ್ಲ ಅಂದ್ರೆ ಆಗೋದೇ ಇಲ್ಲ. ದವಸ ಧಾನ್ಯ ಬೆಳೆಯಲು ಬೇಕು. ದವಸ ಧಾನ್ಯ ಅಂದ್ರೆ ಬೇಳೆಕಾಳುಗಳನ್ನ, ಹಣ್ಣು ಹಂಪಲಗಳನ್ನ ಎಲ್ಲವನ್ನು ಬೆಳೆಯಲಿಕ್ಕೆ ನಾನು ಬೇಕು. ನಾನಿಲ್ಲ ಅಂದ್ರೆ ಬೆಳೆ ಚೆನ್ನಾಗಿ ಬರಲ್ಲ. ನೋಡ್ರಿ, ವಿದ್ಯುತ್ ಉತ್ಪಾದಿಸಲು ನಿಮ್ಮ ಮನೆಗೆ ಬೆಳಕು ಬೇಕಂದ್ರೆ ರಾತ್ರಿ ಹೊತ್ತಲ್ಲಿ ಏನ್ ಮಾಡ್ತೀರಾ? ವಿದ್ಯುತ್ ಬೆಳಕನ್ನ ಎಲ್ಲ ಕಡೆ ಬಲ್ಬನ್ನ ಹಚ್ತೀರಲ್ಲ, ಅದಕ್ಕೆ ಯಾರು ಬೇಕು? ವಿದ್ಯುತ್ ಎಲ್ಲಿಂದ ಉತ್ಪಾದನೆ ಆಗುತ್ತೆ? ನೀರಿನಿಂದ ವಿದ್ಯುತ್ತನ್ನು ಉತ್ಪಾದಿಸ್ತಾರೆ. ಹಾಗಿದ್ರೆ ನಾನಿಲ್ಲ ಅಂದ್ರೆ ವಿದ್ಯುತ್ ಕೂಡ ಉತ್ಪಾದನೆ ಆಗಲ್ಲ. ನೋಡ್ರಿ, ಈ ಎಲ್ಲ ಕಾರಣಗಳಿಂದ ನಾನೇ ಹೆಚ್ಚು. ಈ ಎಲ್ಲ ರೀತಿಯಲ್ಲಿ ನಾನು ಉಪಯೋಗಕಾರಿಯಾಗಿರುವುದರಿಂದ ನಾನೇ ಹೆಚ್ಚು. ಇದನ್ನು ನೀವೆಲ್ಲರೂ ಒಪ್ಪುವಿರಿ ತಾನೇ? ನೀವು ಒಪ್ತೀರಾ ನೀವೆಲ್ಲರೂ ಅಂತೇಳಿ ಅಂದು ನೀರು ಯಾರಿಗೆ? ತನ್ನೆಲ್ಲ ಸ್ನೇಹಿತರಿಗೆ. ಇದನ್ನ ಕೇಳಿದಂತ ಆಹಾರ ಹೇಳುತ್ತೆ. ಏನಂತ ಗೊತ್ತು ಆಹಾರ? ನಾನು ಒಪ್ಪುವುದಿಲ್ಲ ಗೆಳೆಯ, ನಾನು ಒಪ್ಪುವುದಿಲ್ಲ ನಿನ್ ಮಾತನ್ನಂತು. ಜೀವಿಗಳು ಒಂದು ಹೊತ್ತು ಆಹಾರ ಸೇವಿಸದಿದ್ದರೆ ಸುಸ್ತಾಗಿ ಬಿದ್ದು ಹೋಗುತ್ತವೆ. ನಾನು ಒಪ್ಪೋದಿಲ್ಲ ಗೆಳೆಯ. ಯಾಕಂದ್ರೆ ಆಹಾರ ಒಂದು ಹೊತ್ತು ಜೀವಿಗಳು ಸೇವಿಸಿಲ್ಲ ಅಂದ್ರೆ, ಒಂದು ಹೊತ್ತು ಆಹಾರ ಸೇವಿಸಿಲ್ಲ ಅಂದ್ರೆ ಜೀವಿಗಳು ಏನಾಗ್ಬಿಡ್ತಾರೆ? ಸುಸ್ತಾಗಿ ಹೋಗ್ಬಿಡ್ತಾರೆ. ಅವರಲ್ಲಿ ಶಕ್ತಿನೇ ಇರಲ್ಲ, ಬಿದ್ದು ಹೋಗ್ಬಿಡ್ತಾರೆ, ಬದುಕಲಿಕ್ಕಾಗಲ್ಲ. ಜೀವಿಗಳ ಬೆಳವಣಿಗೆಗೆ ನಾನು ಬೇಕು. ಪ್ರತಿಯೊಂದು ಜೀವಿಯು ಬೆಳಿಬೇಕು, ದೊಡ್ಡಾಗಬೇಕು ಅಂದ್ರೆ ನಾನು ಬೇಕು. ಅವುಗಳಿಗೆ ಶಕ್ತಿ ಬೇಕಾದರೆ, ರೋಗ ರುಜಿನಗಳಿಂದ ರಕ್ಷಣೆ ಪಡೆಯಬೇಕಾದ್ರೆ ಪೌಷ್ಟಿಕ ಆಹಾರ ಬೇಕು. ಅವ್ರು ಶಕ್ತಿಯಿಂದ ಬದುಕಬೇಕು, ತಮ್ಮೆಲ್ಲ ಕೆಲಸಗಳನ್ನ ಮಾಡಬೇಕು ಅಂದ್ರೆ ಶಕ್ತಿ ಬೇಕು. ನಮ್ಮ ದೇಹದಲ್ಲಿ ಶಕ್ತಿ ಇರಬೇಕಂದ್ರೆ ಏನ್ ಬೇಕು? ಆಹಾರವನ್ನು ತಿನ್ನಲೇಬೇಕು. ಅಲ್ಲದೆ ಬೇರೆ ರೀತಿಯ ರೋಗ ರುಜಿನಗಳಿಗೆ ತುತ್ತಾಗ್ಬಿಡ್ತೀವಿ ನಾವು ಆಹಾರವನ್ನು ತಿಂದಿಲ್ಲ ಅಂದ್ರೆ. ರೋಗ ರುಜಿನಗಳಿಂದ ರಕ್ಷಣೆಯನ್ನ ಮಾಡ್ಕೊಳ್ಳಿಕ್ಕೆ ಆಹಾರ ಬೇಕು. ಪೌಷ್ಟಿಕ ಆಹಾರ ಇಲ್ಲ ಅಂದ್ರೆ ಏನಾಗುತ್ತೆ? ಜನ ಬೇರೆ ರೋಗಗಳಿಗೆ ತುತ್ತಾಗ್ಬಿಡ್ತಾರೆ. ನಾನಿಲ್ಲದಿದ್ದರೆ ಇಂದಿನ ಹಬ್ಬವೇ ನಡೆಯುವುದಿಲ್ಲ ಗೊತ್ತಾ? ನಾನಿಲ್ಲ ಅಂದ್ರೆ ಇವತ್ತಿನ ಹಬ್ಬ ನಡೀತಾ ಇರಲಿಲ್ಲ. ನಿನಗೆ ಗೊತ್ತಾದು ಅಂತ ಹೇಳಿ ನೀರಿಗೆ ಹೇಳ್ತೀವಿ. ಯಾವುದು? ಆಹಾರ.
ಮನೆ. ಸ್ನೇಹಿತರೆ, ಜೀವಿಗಳು ಕತ್ತಲಾಗುತ್ತಲೇ ತಮ್ಮ ವಾಸಸ್ಥಾನವಾದ ಮನೆ, ಗೂಡು, ಗುಹೆ, ಪೊಟರೆ, ಬಿಲಗಳಿಗೆ ಓಡೋಡಿ ಬರುತ್ತವೆ. ಯಾಕೆ ಈ ತರ ಜಗಳ ಆಡ್ತಾ ಇದ್ದೀರಾ? ಕತ್ತಲಾದ ತಕ್ಷಣ ಜೀವಿಗಳು ಎಲ್ಲಿ ಬರಬೇಕು? ಹೊರಗೆ ಮಲ್ಕೊಳ್ಳಿಕ್ಕಾಗತ್ತಾ? ಇಲ್ಲ, ತಮ್ಮ ತಮ್ಮ ಮನೆಗಳಿಗೆ ಬರಲೇಬೇಕು. ಮನುಷ್ಯರಾದ್ರೆ ತಮ್ಮ ಮನೆಗಳಿಗೆ ಬರಬೇಕು. ಇಲಿಗಳು, ಹಾವುಗಳು ಬಿಲದಲ್ಲಿ ವಾಸ ಮಾಡ್ತವೆ. ಹೌದಾ? ಭೂಮಿಯ ಒಳಗೆ ಏನ್ ಮಾಡ್ತವೆ? ತೂತುಗಳನ್ನು ಮಾಡಿ ಅದರೊಳಗೆ ವಾಸ ಮಾಡ್ತವೆ. ಗುಹೆಯೊಳಗೆ ಯಾವುದು ಪ್ರಾಣಿಗಳು, ಹುಲಿಯಂತಹ ಪ್ರಾಣಿಗಳು ಅರಣ್ಯ ಪ್ರದೇಶದಲ್ಲಿ ಗುಹೆಯೊಳಗೆ ವಾಸ ಮಾಡ್ತವೆ. ಗೂಡುವನ್ನ ಕಟ್ಟಿ ಪಕ್ಷಿಗಳು ಅಲ್ಲಿ ವಾಸ ಮಾಡ್ತವೆ. ಹಾಗಿದ್ರೆ ಪ್ರತಿಯೊಂದು ಜೀವಿಯು ರಾತ್ರಿ ಆದ ತಕ್ಷಣ ಏನ್ ಬೇಕು? ಅವುಗಳ ವಾಸಸ್ಥಾನವಾದಂತಹ ಮನೆ ಬೇಕೇ ಬೇಕು. ನಾನಿಲ್ಲ ಅಂದ್ರೆ ಏನ್ ಮಾಡ್ತವೆ? ರಾತ್ರಿ ಎಲ್ಲಿ ಮಲ್ಕೋತಾವೆ, ಎಲ್ಲಿ ಮಲಗ್ತಾವೆ ಅಂತ ಹೇಳ್ತು. ಅವುಗಳಿಗೆ ನಾನು ಏನ್ ಮಾಡ್ತೇನೆ? ಮನೆ ಆಶ್ರಯ ನೀಡ್ತೇನೆ. ರಾತ್ರಿ ನಾನು ಆಶ್ರಯವನ್ನು ನೀಡ್ತೇನೆ. ಮಳೆ, ಗಾಳಿ, ಕಳ್ಳರು, ಶತ್ರುಗಳಿಂದ ರಕ್ಷಣೆ ನೀಡುತ್ತೇನೆ. ಮಳೆಯಾದ್ರೆ ಹೊರಗೆ ಮಲ್ಕೊಳ್ಳಿಕ್ಕಾಗತ್ತಾ? ಇಲ್ಲ, ಮನೆ ಬೇಕೇ ಬೇಕು. ಗಾಳಿ ಬಂದ್ರೆ ಹೊರಗೆ ಮಲ್ಕೊಳ್ಳಿಕ್ಕಾಗಲ್ಲ ಪಾಪ. ಚಳಿಯಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ, ಗಾಳಿಯಿಂದ ರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕೆ, ಮಳೆಯಿಂದ ರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕೆ ನಾನು ಬೇಕು. ನಾನು ಅವರೆಲ್ಲರಿಗೂ ರಕ್ಷಣೆಯನ್ನು ನೀಡ್ತೇನೆ. ನೋಡ್ರಿ, ಹೇಳ್ತು ಏನಂತ ಹೇಳ್ತು? ಅವುಗಳ ವಂಶಾಭಿವೃದ್ಧಿಗೆ ಬೇಕಾದ ಮೊಟ್ಟೆ ಮತ್ತು ಮರಿಗಳನ್ನು ಜೋಪಾನ ಮಾಡುತ್ತೇನೆ. ಸಂತಾನ ಬೆಳೆದು ಅವುಗಳ ಸಂಖ್ಯೆ ಹೆಚ್ಚಾಗ್ಬೇಕಂದ್ರೆ, ವಂಶಾಭಿವೃದ್ಧಿ ಆಗ್ಬೇಕಂದ್ರೆ ಅವು ಏನ್ ಮಾಡ್ತವೆ? ಪಕ್ಷಿಗಳು ಗೂಡನ್ನ ಕಟ್ಟಿ ಮೊಟ್ಟೆಯನ್ನು ಇಡ್ತವೆ. ಆ ಮೊಟ್ಟೆ ಮತ್ತು ಮರಿಗಳನ್ನ ನಾನು ಜೋಪಾನ ಮಾಡ್ತೇನೆ. ಈ ಗುರುಪುರದ ಮನೆಗಳನ್ನೇ ನೋಡಿ, ನೀವು ನೋಡ್ರಿ, ಈ ಗುರುಪುರದ ಮನೆಗಳನ್ನ ಎಲ್ಲಾ ಮನೆ ಬಾಗಿಲಿಗೆ ಏನನ್ನ ಹಾಕಿದ್ದಾರೆ? ತಳಿರು ತೋರಣವನ್ನ ಕಟ್ಟಿದ್ದಾರೆ. ಮನೆ ಮುಂದೆ ಎಲ್ಲರೂ ಏನ್ ಮಾಡಿದ್ದಾರೆ? ಬಣ್ಣ ಬಣ್ಣದ ರಂಗೋಲಿಯನ್ನ ಹಾಕಿದ್ದಾರೆ. ಇವೆಲ್ಲವನ್ನ ನೋಡಿದರೆ ನಿಮಗೆ ನಾನೇ ಹೆಚ್ಚು ಅನಿಸುವುದಿಲ್ಲವೇ? ಇವೆಲ್ಲವನ್ನ ನೋಡಿದ್ರೆ ಯಾರು ಹೆಚ್ಚು ಅನಿಸ್ತದ ನಿಮಗೆ? ನಾ ಹೆಚ್ಚು ಅನ್ಸಲ್ವೇ ಅಂತ ಹೇಳಿ ಮನೆ ಹೇಳ್ತು. ನೋಡ್ರಿ, ಉಡುಪು, ಇದನ್ನ ಕೇಳಿಸ್ಕೊಂಡಂತಹ ಉಡುಪು ಅಂದ್ರೆ ಉಡುವಂತಹ ಬಟ್ಟೆ ಹೇಳ್ತು. ಅಯ್ಯ ಮಿತ್ರರೇ, ನಿಮ್ಮ ಮಾತುಗಳನ್ನು ಕೇಳಿ ನನಗೆ ನಗು ಬರುತ್ತಿದೆ. ನಿಮ್ಮ ಮಾತನ್ನ ಕೇಳಿ ನನಗೆ ಏನಾಗ್ತಾ ಇದೆ? ಒಂಥರ ನಗು ಬರ್ತಾ ಇದೆ. ಯಾಕೆ ಈ ತರ ಕಚ್ಚಾಡ್ತಾ ಇದ್ದೀರಾ? ನಾನೇ ಹೆಚ್ಚು ಅಂತ ಹೇಳಿ. ಅಂಗಳದಲ್ಲಿ ಆಡುತ್ತಿರುವ ಪುಟ್ಟ ಪುಟ್ಟ ಮಕ್ಕಳನ್ನು ನೋಡ್ರಿ, ಮನೆ ಮುಂದಿನ ಅಂಗಳದಲ್ಲಿ ಸಣ್ಣ ಸಣ್ಣ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಆಡ್ತಾ ಇದ್ದಾರೆ. ಏನ್ ಹಾಕೊಂಡಿದ್ದಾರೆ ನೋಡ್ರಿ? ರೇಷ್ಮೆ ಲಂಗವನ್ನ ಹಾಕೊಂಡಿದ್ದಾರೆ. ರವಿಕೆ ಬ್ಲೌಸ್ ಅನ್ನ ತೊಟ್ಟಿದ್ದಾರೆ. ರವಿಕೆಯನ್ನ ತೊಟ್ಟು ಮೊಗ್ಗಿನ ಜಡೆಗೆ ಏನನ್ನ ಹಾಕಿದ್ದಾರೆ? ಮೊಗ್ಗಿನ ಜಡೆಯನ್ನ ಹಾಕೊಂಡಿದ್ದಾರೆ. ಕೈ ತುಂಬ ಬಳೆ, 2 ಕೈ ತುಂಬ ಬಳೆಯನ್ನ ಹಾಕೊಂಡಿದ್ದಾರೆ. ಕಾಲಿಗೆ ಗೆಜ್ಜೆ ಏನ್ ಮಾಡಿದ್ದಾರೆ? 2 ಕಾಲಿಗೆ ಗೆಜ್ಜೆಯನ್ನ ಹಾಕೊಂಡಿದ್ದಾರೆ. ಹಣೆಯಲ್ಲಿ ಕುಂಕುಮವನ್ನ ನೋಡ್ರಿ, ಹಣೆಯಲ್ಲಿ ಬೊಟ್ಟು ಇಟ್ಟುಕೊಂಡು ಮುದ್ದಾಗಿ ಕಾಣುತ್ತಿವೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಹಣೆಯಲ್ಲಿ ಏನ್ ಮಾಡಿದ್ದಾರೆ? ಬೊಟ್ಟನ್ನು ಇಟ್ಟುಕೊಂಡಿದ್ದಾರೆ. ಊರಿನ ಮನೆ ಮಂದಿಯೆಲ್ಲ ತಮ್ಮ ಒಪ್ಪುವ ಉಡುಪುಗಳನ್ನು ಧರಿಸಿ ಹಬ್ಬ ಆಚರಿಸುತ್ತಿದ್ದಾರೆ. ಊರಿನ ಮಂದಿಯೆಲ್ಲ ಏನ್ ಮಾಡ್ತಾ ಇದ್ದಾರೆ? ತಮಗೆ ಇಷ್ಟವಾದಂತಹ ಬಟ್ಟೆಗಳನ್ನ ಹಾಕೊಂಡು ಏನ್ ಮಾಡ್ತಾ ಇದ್ದಾರೆ? ಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ಒಂದು ವೇಳೆ ಇವರಿಗೆ ಉಡುಪು ಇಲ್ಲದೆ ಇರುತ್ತಿದ್ದರೆ ವಿಚಾರ ಮಾಡ್ರಿ, ಒಂದ್ ದಿವಸ ಒಂದಾದ ವೇಳೆ ಇವ್ರಿಗೆ ಉಡುಪೇ ಇಲ್ಲ ಅಂದ್ರೆ ಏನಾಗ್ತಾ ಇತ್ತು? ಈಗ ಅರ್ಥವಾಯಿತೇ? ಇವರೆಲ್ಲರ ಸಂತೋಷಕ್ಕೆ ನಾನೇ ಕಾರಣ ಅಂತ ನಿಮ್ಗೆ ಗೊತ್ತಾಯ್ತಾ? ಈಗ ಇವರೆಲ್ಲರೂ ಖುಷಿಯಿಂದ ಹಬ್ಬವನ್ನು ಆಚರಿಸ್ಕೊಳ್ತಾ ಇರ್ಲಿಕ್ಕೆ ಯಾರು ಕಾರಣ? ನಾನೇ ಕಾರಣ ಅಂತ ಹೇಳಿ ತಿಳಿತಾ ಹೇಳಿ ಯಾರು ಹೇಳಿದ್ರು? ಉಡುಪು ಹೇಳ್ತು. ಎಲ್ಲರ ಮಾತುಗಳನ್ನು ಕೇಳಿಸಿಕೊಂಡ ಗಾಳಿ ಹುಸಿ ನಗೆ ಬೀರುತ್ತಾ, ಸಣ್ಣಕ್ಕೆ ನಗು ಬೀರುತ್ತಾ. ಹುಸಿ ನಗೆ ಅಂದ್ರೆ ಹಲ್ಲು ತೆಗೆದು ನಗೆ ಆಡೋದಲ್ಲ, ಹುಸಿ ನಗೆಯನ್ನ ಬೀರ್ತಾ, ಸಣ್ಣಕ್ಕೆ ನಗೆಯನ್ನ ಬೀರ್ತಾ ಹೇಳ್ತು. ಅಣ್ಣಂದಿರೇ, ಯಾವ್ದು ಹೇಳ್ತು? ಗಾಳಿ. ಅಣ್ಣಂದಿರೇ, ನಿಮ್ಮ ಮಾತು ಸತ್ಯ. ನೀವೆಲ್ಲರೂ ಹೇಳುವಂತ ಮಾತು ಸತ್ಯ. ಜೀವಿಗಳು ಈ ಭೂಮಿಯ ಮೇಲೆ ಬದುಕಲು, ಸುಖ ಸಂತೋಷದಿಂದಿರಲು ನೀವು ಎಲ್ಲರೂ ಬೇಕೇ ಬೇಕು. ನೋಡ್ರಿ, ಈ ಭೂಮಿಯ ಮೇಲೆ ಈ ಜೀವಿಗಳು ಬದುಕಲಿಕ್ಕೆ, ಸುಖವನ್ನ ಅನುಭವಿಸಲಿಕ್ಕೆ, ಸಂತೋಷದಿಂದ ಇರ್ಲಿಕ್ಕೆ ನೀವೆಲ್ಲರೂ ಬೇಕೇ ಬೇಕು. ನಿಮ್ಮಲ್ಲಿ ಯಾರಿಲ್ಲ ಅಂದ್ರೂ ಆಗಲ್ಲ, ಜೀವಿಗಳು ಬದುಕಲಿಕ್ಕೆ ಆಗಲ್ಲ. ಆದರೆ ಜೀವಿಗಳು ಉಸಿರಾಡಲು ಗಾಳಿ ಇಲ್ಲದಿದ್ದರೆ ಏನು ಗತಿ ಹೇಳಿ? ಒಂದಾನ್ಮೇಲೆ ಜೀವಿಗಳು ಉಸಿರಾಡಲಿಕ್ಕೆ ಗಾಳಿನೇ ಇಲ್ಲ ಅಂದ್ರೆ ಏನಾಗ್ತಾ ಇತ್ತು? ಜೀವಿಗಳು ಬದುಕ್ತಾ ಇದ್ರ? ನೀವೇ ಹೇಳಿ ಅಂತು. ಗಿಡ ಮರಗಳು ಬದುಕುತ್ತವೆಯೇ? ಗಾಳಿ ಇಲ್ಲ ಅಂದ್ರೆ ಗಿಡ ಮರಗಳು ಬದುಕಲಿಕ್ಕೆ ಸಾಧ್ಯವೇ? ಜೀವಿಗಳ ಉಸಿರಾಟ ರಕ್ಷಣೆ ನಿಂತರೆ ಏನಾಗುತ್ತದೆ? ಉಸಿರಾಟ ನಿಂತರೆ ಮನುಷ್ಯ ಏನಾಗ್ತಾನೆ? ಜೀವಿಗಳು ಏನಾಗ್ತವೆ? ತಮ್ಮ ದೇಹವನ್ನು ತ್ಯಜಿಸಿ ಬಿಡ್ತವೆ, ಬದುಕಲಿಕ್ಕಾಗಲ್ಲ. ಹಾಗಾಗಿ ಗಾಳಿ ಇಲ್ಲ ಅಂದ್ರೆ
ಪ್ರತಿಯೊಂದು ಜೀವಿಯೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಭೂಮಿಯಲ್ಲಿ ಇರುವಂತಹ ಪ್ರತಿಯೊಂದು ಜೀವಿಯು ಸುಖ ಸಂತೋಷದಿಂದ ನೆಮ್ಮದಿಯಿಂದ ಉಸಿರಾಡಬೇಕು ಅಂದರೆ ಗಾಳಿ ಬೇಕು. ಗಾಳಿ ಇಲ್ಲ ಅಂದರೆ ಉಸಿರಾಟ ನಿಂತು ಬಿಡುತ್ತೆ, ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಗಾಳಿ ಹೇಳ್ತು. ನಾವೆಲ್ಲರೂ ನಮ್ಮ ನಮ್ಮ ಪಾಲಿನ ಕರ್ತವ್ಯ ಮಾಡುತ್ತಿದ್ದೇವೆ. ನೀವು ಯಾಕೆ ಜಗಳ ಆಡ್ತಾ ಇದ್ದೀರಾ? ನಾವೆಲ್ಲರೂ ಸೇರಿ ಏನ್ ಮಾಡ್ತಾ ಇದ್ದೇವೆ? ನಮ್ಮ ನಮ್ಮ ಪಾಲಿನ ಕರ್ತವ್ಯ. ಕರ್ತವ್ಯ ಅಂದ್ರೇನು? ಮಾಡಲೇಬೇಕಾದ ಕೆಲಸ ಮಾಡಲೇಬೇಕು, ಇದನ್ನು ತಪ್ಪಿಸ್ಲಿಕ್ಕೆ ಆಗಲ್ಲ, ಹೌದಾ? ಹಾಗಾಗಿ ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದೇವೆ. ಯಾಕೆ ಜಗಳ ಆಡ್ತಾ ಇದ್ದೀರಾ? ಈ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತು ಜೀವಿಗಳಲ್ಲಿ ಪರಸ್ಪರ ವ್ಯತ್ಯಾಸವಿದೆ. ಈ ಪ್ರಪಂಚದಲ್ಲಿ ಇರುವಂತಹ ಪ್ರತಿಯೊಂದು ವಸ್ತುಗಳಿಗೂ ಅವುಗಳದೇ ಆದಂತಹ ವಿಶೇಷತೆ ಇದೆ, ವ್ಯತ್ಯಾಸ ಇದೆ. ಅವುಗಳ ಕೆಲಸವನ್ನು ನಾವು ಮಾಡ್ತಾ ಇದ್ದಾವೆ, ಆದರೆ ಎಲ್ಲವೂ ಸಮಾನ. ಅಂದ ಮಾತ್ರಕ್ಕೆ ನಮ್ಮಲ್ಲಿ ಹೊಡೆದಾಡೋ ಅವಶ್ಯಕತೆ ಇಲ್ಲ. ನಾನು ಹೆಚ್ಚು ನೀನು ಹೆಚ್ಚು ಅಂತ ಹೇಳಿ ಏನ್ ಮಾಡೋ ಅವಶ್ಯಕತೆ ಇಲ್ಲ, ಜಗಳಾಡೋ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಸಮಾನರು ಅಂತ ಹೇಳಿ ಹೇಳ್ತು ಗಾಳಿ. ನೀರು, ಆಹಾರ, ಮನೆ, ಉಡುಪು ಮತ್ತು ಗಾಳಿಯ ಮಾತುಗಳನ್ನು ಸನಿಹದಲ್ಲೇ ಕುಳಿತಿದ್ದ ವಿದ್ಯೆ ಒಪ್ಪಿಕೊಂಡು ತಲೆದೂಗಿತು. ಈ ನೀರು ಹೇಳಿದ ಮಾತನ್ನ ಕೇಳಿಸ್ಕೊತು, ಆಹಾರ ಹೇಳಿದ ಮಾತನ್ನ ಕೇಳಿಸ್ಕೊತದೆ, ಮನೆ ಹೇಳಿದ ಮಾತನ್ನ ಕೇಳಿಸ್ಕೊತು, ಉಡುಪು ಹೇಳಿದ ಮಾತನ್ನ ಕೇಳಿಸ್ಕೊತು, ಗಾಳಿ ಹೇಳಿದ ಮಾತುಗಳನ್ನ ಕೇಳಿಸ್ಕೊಂಡು ಅವರ ಹತ್ತಿರದಲ್ಲೇ ಇದ್ದಂತಹ ಸನಿಹ ಅಂದ್ರೆ ಹತ್ತಿರದಲ್ಲಿ ಕುಳಿತಿದ್ದಂತಹ ವಿದ್ಯೆ ಒಪ್ಪಿಕೊಂಡು ನೀವು ಹೇಳೋ ಮಾತು ಸರಿಯದ ಅಂತ ಹೇಳಿ ಏನ್ ಮಾಡ್ತು? ತಲೆಯನ್ನು ತೂತು. ಸ್ನೇಹಿತರ ಮಾತುಗಳಿಗೆ ತನ್ನ ಒಂದು ಮಾತನ್ನು ಸೇರಿಸಿತು. ಆ ಸ್ನೇಹಿತರು ಹೇಳುವ ಮಾತನ್ನು ಕೂಡ ತನ್ನದೇ ಆದಂತಹ ಒಂದು ಮಾತನ್ನ ಸೇರಿಸ್ತದೆ. ಯಾವುದು? ವಿದ್ಯೆ ತನ್ನ ಮಾತನ್ನ ಸೇರಿಸಿತು. ವಿದ್ಯೆ ಹೇಳ್ತದೆ, ಏನಂತ ಹೇಳ್ತು? ಗೆಳೆಯರೇ, ತುಂಬಿದ ಕೊಡ ತುಳುಕುವುದಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತದ ತಾನೇ, ಕೊಡ ತುಂಬಿದ್ರೆ ತುಳುಕೋದಿಲ್ಲ. ಹಾಗೆ ಈ ಮಾತನ್ನು ನೀವೆಲ್ಲ ಕೇಳಿದ್ದೀರಲ್ಲ ಎಂಬ ಮಾತನ್ನು ನೀವೆಲ್ಲರೂ ಕೇಳಿರ್ತೀರಿ. ಹಾಗಾಗಿ ಅಂತೆಯೇ ಎಲ್ಲರೂ ವಿದ್ಯಾವಂತರಾಗಬೇಕು. ನಾವೆಲ್ಲರೂ ಮೊದಲು ಏನ್ ತಗೋಬೇಕು? ವಿದ್ಯಾವಂತರಾಗಬೇಕು. ಎಜುಕೇಶನ್, ಶಿಕ್ಷಣವನ್ನ ತಗೋಬೇಕು ಮೊದಲು. ಆಗ ನಮ್ಮ ಬಾಯಿಯಿಂದ ಯಾವುದೇ ಅಹಂಕಾರದ ಮಾತುಗಳು ತುಳುಕಲಾರವು. ಮೊದಲು ನಾನು ವಿದ್ಯಾವಂತನಾದರೆ, ನಾವೆಲ್ಲರೂ ವಿದ್ಯಾವಂತರಾದರೆ ಈ ಸಮಾಜದಲ್ಲಿ ಯಾವುದೇ ಜೀವಿಯು ಕೂಡ ಅಹಂಕಾರದಿಂದ ಏನ್ ಮಾಡಲ್ಲ, ವರ್ತಿಸಲ್ಲ. ಅಹಂಕಾರದ ಮಾತುಗಳು ಯಾರ ಬಾಯಿಂದಲೂ ಬರಲ್ಲ. ಆದ್ದರಿಂದ ನಾನು ಹೇಳುವುದು ಒಂದೇ, ಆದ್ದರಿಂದ ನಾನು ನಿಮ್ಗೆಲ್ಲರಿಗೂ ಹೇಳ್ತಾ ಇರೋದು ಒಂದೇ, ಎಲ್ಲರೂ ವಿದ್ಯಾವಂತರಾಗೋಣ. ಮೊದಲು ನಾವೆಲ್ಲರೂ ಏನಾಗೋಣ? ವಿದ್ಯೆಯನ್ನು ಕಲಿಯೋಣ, ಶಿಕ್ಷಣವನ್ನು ಪಡೆದುಕೊಳ್ಳೋಣ, ವಿದ್ಯಾವಂತರಾಗೋಣ, ಸಮಾನತೆಯಿಂದ ಬದುಕೋಣ, ನಾವೆಲ್ಲರೂ ಒಂದೇ ಅಂತ ಹೇಳಿ ಬದುಕೋಣ. ನಮ್ಮಲ್ಲಿ ಯಾವುದೇ ಭೇದ ಇಲ್ಲ, ನಾವೆಲ್ಲರೂ ಒಂದೇ ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಈ ಪ್ರಪಂಚದಲ್ಲಿ ಸಮಾನರು ಎನ್ನುವಂತೆ ಬದುಕೋಣ ಅಂತ ಹೇಳಿ ಏನಂತೂ ವಿದ್ಯೆ ಹೇಳ್ತು. ಎಲ್ಲರೂ ಹೌದು ಹೌದು ಎಂದು ಹೇಳುತ್ತಾ ಕೈ ಹಿಡಿದುಕೊಂಡು ಹಬ್ಬದ ಸಡಗರದಲ್ಲಿ ಪಾಲ್ಗೊಂಡವು. ಇವೆಲ್ಲವೂ ಕೂಡ ಹೌದು, ನೀ ಹೇಳಿದ ಮಾತು ಸತ್ಯದ, ನಾವೆಲ್ಲರೂ ಮೇಲೆ ಜಗಳಾಡೋದು ಬೇಡ ಅಂತ ಹೇಳಿ ತಮ್ಮ ಕೈಯನ್ನ ಒಬ್ಬೊಬ್ರು ಹಿಡ್ಕೊಂಡು ಏನ್ ಮಾಡಿದ್ರು? ಕೈಗೆ ಹಿಡಿದುಕೊಂಡು ಹಬ್ಬದ ಸಡಗರದಲ್ಲಿ, ಗುರುಪುರದ ಊರಿನ ಜನ ಆಚರಿಸಿಕೊಳ್ತಾ ಇರುವಂತಹ ಹಬ್ಬದ ಸಂಭ್ರಮದಲ್ಲಿ, ಸಂತೋಷದಲ್ಲಿ ಇವೆಲ್ಲವೂ ಕೂಡ ಏನ್ ಮಾಡಿದ್ವು? ಪಾಲ್ಗೊಂಡ್ವು. ತಿಳಿತಾ? ಹಾಗಿದ್ರೆ ಈ ಪಾಠದಿಂದ ಏನಂತ ತಿಳ್ಕೊಂಡ್ರಿ ಮಕ್ಕಳೇ? ಈ ಪಾಠದಿಂದ ಏನ್ ತಿಳ್ಕೊಂಡ್ರಿ? ಗಾಳಿ ಆಗಿರ್ಬೋದು, ನೀರು ಆಗಿರ್ಬೋದು, ಆಹಾರ ಆಗಿರ್ಬೋದು, ಹೌದಾ, ಯಾವ ಉಡುಪುಗಳಾಗಿರ್ಬೋದು, ಮನೆ, ಇವೆಲ್ಲವೂ ನಮಗೆ ಅವಶ್ಯಕವಾಗಿ ಬೇಕು. ನಾವು ಕೂಡ ಹಾಗೆ, ನಮ್ಮಲ್ಲಿ ಜಾತಿ ಭೇದ ಮತ ಪಂಥಗಳಿದ್ರೂ ಕೂಡ ನಾವೆಲ್ಲರೂ ಸಮಾನರು ಎನ್ನುವಂತೆ ಈ ಸಮಾಜಮುಖಿಯಾಗಿ ಬದುಕಬೇಕು. ನಮ್ಮಲ್ಲಿ ಯಾವುದೇ ರೀತಿಯ ಭೇದ ಭಾವವನ್ನು ಎಣಿಸಬಾರದು, ಹೌದಾ? ನಾವೆಲ್ಲರೂ ಒಂದೇ ಭಾರತಾಂಬೆಯ ಮಕ್ಕಳು. ಈ ಪ್ರಪಂಚದಲ್ಲಿ ನಾವೆಲ್ಲರೂ ಒಂದೇ ಮಾನವ ಕುಲಕ್ಕೆ ಸೇರಿದವರು ಅಂತ ಹೇಳಿ ಅರಿತಾಗ ನಮ್ಮ ಜೀವನ ಏನಾಗುತ್ತೆ? ಗೌರವಯುತವಾದಂತಹ ಜೀವನವನ್ನು ಬಾಳಿಕೆ, ನೆಮ್ಮದಿಯಾದ ಜೀವನವನ್ನು ನಡೀಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಇಲ್ಲಿ ಯಾಕೆ ಈ ಪಾಠವನ್ನು ಕೊಟ್ಟಿದ್ದಾರೆ ಅಂದ್ರೆ, ಯಾವುದೇ ರೀತಿಯ ಭೇದ, ಇನ್ನೊಬ್ಬರ ಕುರಿತು ದ್ವೇಷ, ಅಸೂಯೆಯನ್ನು ಬೆಳೆಸಿಕೊಳ್ಳದೆ ನಾವೆಲ್ಲರೂ ಸಮಾನರು ಅಂತ ಹೇಳಿ ಬದುಕಬೇಕು. ಈ 4 ದಿನದ ನಮ್ಮ ಸಂಸಾರದಲ್ಲಿ ಹೊಂದಿಕೊಂಡು ಅರಿತು ಬಾಳಿದಾಗ ನಮ್ಮ ಜೀವನ ಏನಾಗುತ್ತೆ? ಒಂದು ನೆಮ್ಮದಿಯ ಗೌರವಯುತವಾದಂತಹ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. ಆ ಮುಖೇನವಾಗಿ ನಾವೆಲ್ಲರೂ ವಿದ್ಯಾರ್ಥಿ ದಿಶೆಯಲ್ಲಿ ಏನ್ ಮಾಡೋಣ? ಪ್ರಯತ್ನಿಸಿ ಆ ಮುಖೇನವಾಗಿ ಈ ಸಮಾಜದಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳೋಣ. ನಾವೆಲ್ಲರೂ ಒಂದಾಗಿ ಬಾಳೋಣ, ನಾವೆಲ್ಲರೂ ಒಂದೇ ಭೂಮಿಕಾಯಿಯ ಮಕ್ಕಳು ಎನ್ನುವಂತೆ ಬದುಕೋಣ. ಈ ವಿಡಿಯೋ ತಮಗೆ ಸಹಾಯಕವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇತರರಿಗೂ ಶೇರ್ ಮಾಡಿ.